ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ರೀಸೆಂಟಾಗಿ ನನ್ನ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ. ಅದಕ್ಕೋಸ್ಕರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಟಾಪಿಕ್ ರಿಲೇಟೆಡ್ ನಾನು ಇನ್ನೂ ವಿಡಿಯೋ ಮಾಡಿರಲಿಲ್ಲ, ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇದು ಭಾಳ ಇಂಪಾರ್ಟೆಂಟ್ ಇದೆ, ಎಲ್ಲ ಯೂಟ್ಯೂಬರ್ಸ್ಗೆ ಭಾಳ ಇಂಪಾರ್ಟೆಂಟ್ ಇದೆ. ಫ್ರೆಂಡ್ಸ್, ಇದು ನೋಡಲೇಬೇಕು, ಯಾಕಂದರೆ ಮುಂದೆ ನಿಮಗೆ ಈ ಥರ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೀವು ಈ ಒಂದು ವಿಡಿಯೋ ನೋಡಿದರೆ, ಕಂಪ್ಲೀಟಾಗಿ ನೋಡಿದರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ, ನಾಲೆಜ್ ಸಿಗುತ್ತೆ. ಮುಂದೆ ನೀವು ಕಾಪಿರೈಟ್ ಸ್ಟ್ರೈಕ್ ಬರದೇ ಇರೋ ರೀತಿ ನೀವು ನೋಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಕಾಪಿರೈಟ್ ಸ್ಟ್ರೈಕ್ ಅಂದರೆ ಏನು, ಯಾವ ರೀತಿ ಬರುತ್ತೆ, ಬಂದರೆ ಏನಾಗುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಕಾಪಿರೈಟ್ ಸ್ಟ್ರೈಕ್ ಅಂದರೆ ಬೇರೆ ಮತ್ತು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂದರೆ ಬೇರೆ. ಫ್ರೆಂಡ್ಸ್, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದು ದೊಡ್ಡ ಟಾಪಿಕ್ ಇದೆ, ಜಾಸ್ತಿ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದರಲ್ಲಿ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ನಾನು ಒಬ್ಬ ಯೂಟ್ಯೂಬರ್ ಇದ್ದೀನಿ. ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಓನ್ ಕ್ರಿಯೇಟ್ ಮಾಡ್ತೀನಿ. ಯಾರ್ದು ನಾನು ಏನೂ ಕಾಪಿ ಮಾಡ್ಕೊಳ್ಳಲ್ಲ, ನಾನೇ ಯೂಸ್ ಮಾಡ್ತಾ ಇರ್ತೀನಿ. ನನ್ನ ವೀಡಿಯೋನ ಯಾರಾದರೂ ಯೂಸ್ ಮಾಡಿದರೆ ನನಗೆ ಕೋಪ ಬಂದುಬಿಡುತ್ತೆ. ಅಂದರೆ ನಾನು ಓನ್ ಎಫರ್ಟ್ ಹಾಕಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಯಾರ್ದು ನಾನು ಸ್ವಲ್ಪನೂ ಹೆಲ್ಪ್ ತೊಗೊಳ್ಳಲ್ಲ. ಅಂದರೆ ಬೇರೆಯವ್ರು ಹೆಲ್ಪ್ ತೊಗೊಳ್ಬೋದು, ಆದರೆ ಯಾರ್ದು ಏನೂ ಕಾಪಿ ಮಾಡ್ಕೊಳ್ಳಲ್ಲ, ಅವ್ರ ಕಂಟೆಂಟ್ನ ನಾನು ಯೂಸ್ ಮಾಡಲ್ಲ. ಆ ರೀತಿ ನಾನು ವೀಡಿಯೋನ ಕ್ರಿಯೇಟ್ ಮಾಡಿರ್ತೀನಿ. ಭಾಳ ಎಫರ್ಟ್ ಹಾಕಿ ನಾನು ವೀಡಿಯೋನ ಕ್ರಿಯೇಟ್ ಮಾಡಿರ್ತೀನಿ. ಇಷ್ಟೆಲ್ಲ ಎಫರ್ಟ್ ಹಾಕಿ ವೀಡಿಯೋ ಕ್ರಿಯೇಟ್ ಮಾಡಿದರೆ ಬೇರೆಯವರು ಅದನ್ನು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಅವರು ವೀಡಿಯೋದಲ್ಲಿ ಯೂಸ್ ಮಾಡಿದರೆ ಆವಾಗ ನನಗೆ ತುಂಬ ಕೋಪ ಬರುತ್ತೆ. ನನ್ನ ವೀಡಿಯೋ ಅವ್ರು ಯೂಸ್ ಮಾಡಿದರೆ ಅವ್ರು ಅರ್ನಿಂಗ್ಸ್ ಮಾಡ್ಕೋತಾ ಇದ್ದಾರೆ, ಆ ರೀತಿ ಬರುತ್ತೆ. ಮತ್ತು ಯೂಟ್ಯೂಬರು ಒಂದು ರೂಲ್ ಮಾಡಿದ್ದಾರೆ, ಏನಂದರೆ ಒಬ್ಬರ ಕಂಟೆಂಟು ಇನ್ನೊಬ್ಬರು ಯೂಸ್ ಮಾಡಬಾರ್ದು. ಒಂದು ವೇಳೆ ಯೂಸ್ ಮಾಡಲೇಬೇಕಿತ್ತು ಅಂತಂದರೆ ಯಾರ ಕಂಟೆಂಟ್ನ ಅವ್ರು ಯೂಸ್ ಮಾಡ್ತಾ ಇರ್ತಾರೆ ಅವ್ರು ಪರ್ಮಿಷನ್ ತೊಗೋಬೇಕು. ಅಂದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಒಂದು ವೇಳೆ ಪರ್ಮಿಷನ್ ತೊಗೊಳ್ಳದೆ ಯೂಸ್ ಮಾಡಿದರೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ಬೋದು ಅಂಥೇಳಿ ಒಂದು ರೂಲ್ ಇದೆ. ಫ್ರೆಂಡ್ಸ್, ಕಾಪಿರೈಟ್ ಸ್ಟ್ರೈಕ್ ಅಂದರೆ ಏನು ಅಂತಂದರೆ ನಿಮ್ಗೆ ಸಿಂಪಲಾಗಿ ತಿಳಿಸ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನೀವು ಬೈಕ್ನ ಓಡಿಸ್ತಾ ಇರ್ತೀರ, ಕೆಲವೊಂದು ರೂಲ್ಸ್ ಇರುತ್ತೆ. ಟ್ರಿಬಲ್ ರೈಡ್ ಮಾಡಬಾರ್ದು, ಎಲ್ಲ RC ಬುಕ್, ಲೈಸೆನ್ಸ್ ಎಲ್ಲ ಇರಬೇಕು ಅಂತೇಳಿ. ಒಂದು ವೇಳೆ ಅದರಲ್ಲಿ ಏನಾದರೂ ನಿಮ್ಮ ಹತ್ರ ಇರಲಿಲ್ಲ ಅಂತಂದರೆ ಅವರು ಫೈನ್ ಹಾಕ್ತಾರೆ. ಅದೇ ರೀತಿ ಯೂಟ್ಯೂಬಲ್ಲಿ ನೀವು ಯೂಟ್ಯೂಬ್ ರೂಲ್ಸ್ನ ಫಾಲೋ ಮಾಡಲಿಲ್ಲ ಅಂತಂದರೆ ಸ್ಟ್ರೈಕ್ ಕೊಟ್ಬಿಡ್ತಾರೆ. ಫ್ರೆಂಡ್ಸ್, ಇದು ಕಾಪಿರೈಟ್ ಸ್ಟ್ರೈಕ್ ಅಂತ ಹೇಳ್ತಾರೆ. ಬೇರೆಯವ್ರ ಕಂಟೆಂಟ್ನ ನಿಮ್ಮ ವಿಡಿಯೋದಲ್ಲಿ ಯೂಸ್ ಮಾಡಿದರೆ ಕಾಪಿ ಸ್ಟ್ರೈಕ್ ಬರುತ್ತೆ. ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು, ಇರ್ಬೋದು. ಫ್ರೆಂಡ್ಸ್, ಇದು ಯಾರ ಕಂಟೆಂಟ್ ನೀವು ಯೂಸ್ ಮಾಡಿದ್ರೆ ಅವ್ರ ಡಿಪೆಂಡ್ ಇರುತ್ತೆ. ಅವರು ನಿಮಗೆ ಸ್ಟ್ರೈಕ್ ಕೊಡ್ಬೋದು, ಕೊಡದೇ ಇರ್ಬೋದು. ಆಲ್ಮೋಸ್ಟ್ 99% ನಿಮಗೆ ಕೊಡ್ತಾರೆ. ಫ್ರೆಂಡ್ಸ್, ಯಾಕಂದರೆ ಯಾರು ಅವ್ರ ಕಂಟೆಂಟ್ನ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಯಾರೂ ಬಿಡಲ್ಲ. ಫ್ರೆಂಡ್ಸ್, ಒಂದು ವೇಳೆ ಬಿಟ್ಟರು ಅವರು ಫೇರ್ ಯೂಸ್ ಅಂತೇಳಿ ಬಿಡ್ತಾರೆ. ಯಾರಾದರೂ ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಬಿಟ್ಬಿಡ್ತಾರೆ. ಅಂಥ ಕಂಟೆಂಟ್ನ ಯೂಸ್ ಮಾಡ್ಬೋದು. ಆದರೆ ಯಾರು 99% ಯೂಸ್ ಮಾಡ್ಕೊಳ್ಳಿ ನನ್ನ ಕಂಟೆಂಟ್ನ ಅಂತೇಳಿ ಯಾರೂ ಬಿಡಲ್ಲ. ಫ್ರೆಂಡ್ಸ್, ಇದು ಕಾಪಿರೈಟ್ ಸ್ಟ್ರೈಕ್ ಹೇಗೆ ಬರುತ್ತೆ ಅಂತೇಳಿ ನಿಮಗೆ ಡೌಟ್ ಇರುತ್ತೆ. ಯೂಟ್ಯೂಬ್ ಅವರೇ ಕೊಡ್ತಾರಾ ಅಥವಾ ಯಾರಾದರೂ ಕಾಪಿರೈಟ್ ಓನರ್ ಇರ್ತಾರ, ಅಂದರೆ ನೀವು ಯಾರ್ದು ವಿಡಿಯೋ ಯೂಸ್ ಮಾಡಿರ್ತಾರ ಅವ್ರು ಕೊಡ್ತಾರ ಅಂತೇಳಿ ನಿಮಗೆ ಡೌಟ್ ಇರುತ್ತೆ. ಇದು ಯೂಟ್ಯೂಬ್ನವರು ಕೊಡಲ್ಲ. ಫ್ರೆಂಡ್ಸ್, ಕಾಪಿರೈಟ್ ಓನರ್ ಇರ್ತಾರಲ್ಲ, ಅಂದರೆ ವಿಡಿಯೋ ಓನರ್ ಇರ್ತಾರಲ್ಲ, ಅವ್ರು ನಿಮಗೆ ಕೊಡ್ತಾರೆ. ಅವ್ರ ಮೇಲೆ ಡಿಪೆಂಡ್ ಇರುತ್ತೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ಬೋದು, ಕೊಡದೇ ಇರ್ಬೋದು. ಹೇಗೆ ಗೊತ್ತಾಗುತ್ತೆ ಅವ್ರ ವಿಡಿಯೋ ನೀವು ಯೂಸ್ ಮಾಡಿದ್ದೀರಾ ಅಂತೇಳಿ ಹೇಗೆ ಗೊತ್ತಾಗುತ್ತೆ ಅಂತೇಳಿ ನಿಮಗೆ ಒಂದು ಡೌಟ್ ಇರುತ್ತೆ. ಯೂಟ್ಯೂಬಲ್ಲಿ ಒಂದು ಟೂಲ್ ಇದೆ ಫ್ರೆಂಡ್ಸ್, ಕಾಪಿರೈಟ್ ಮ್ಯಾಚ್ ಟೂಲ್ ಅಂತೇಳಿ. ಅದು ಎಲ್ಲ ಯೂಟ್ಯೂಬರ್ಸ್ಗೆ ಸಿಗುತ್ತೆ. ಅಂದರೆ ಜಾಸ್ತಿ ವಿಡಿಯೋ ನೀವು ಅಪ್ಲೋಡ್ ಮಾಡಿ ನಿಮ್ಮ ಚಾನಲ್ ಗ್ರೋ ಆಗಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಯಿತು, ನಿಮ್ಮ ಚಾನಲ್ ಗ್ರೋ ಆಗಿತ್ತು ಅಂತಂದರೆ ಈ ಒಂದು ಟೂಲ್ ನಿಮಗೆ ಸಿಗುತ್ತೆ. ಬೇರೆ ಎಲ್ಲ ಯೂಟ್ಯೂಬರ್ಸ್ಗೆ ಗ್ರೋ ಆದಮೇಲೆ ಸಿಗುತ್ತೆ. ಆ ಒಂದು ಟೂಲ್ ಇಂದ ಅವ್ರಿಗೆ ಗೊತ್ತಾಗುತ್ತೆ. ಈಗ ಯೂಟ್ಯೂಬ್ ಏನು ಮಾಡುತ್ತೆ ಅಂತಂದರೆ ಕಾಪಿರೈಟ್ ಮ್ಯಾಚ್ ಟೂಲ್ ಇರುತ್ತಲ್ಲ, ಯಾರಾದರೂ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತಾರೆ, ಆವಾಗ ಪ್ರೊಸೆಸ್ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಿರುತ್ತೆ, ನೀವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅಪ್ಲೋಡ್ ಆದಮೇಲೆ 100% ಆದಮೇಲೆ ಪ್ರೊಸೆಸಿಂಗ್ ಅಂತೇಳಿ ಸ್ವಲ್ಪ ಟೈಮ್ ತೊಗೊಳುತ್ತೆ. 10%, 20%, 100%ವರೆಗೂ ಈ ಥರ ಟೈಮ್ ತೊಗೊಳುತ್ತೆ. ಆ ಒಂದು ಟೈಮ್ನಲ್ಲಿ ಈ ಕಾಪಿರೈಟ್ ಮ್ಯಾಚ್ ಟೂಲ್ ಏನು ಮಾಡುತ್ತೆ ಅಂದರೆ ಎಲ್ಲ ವೀಡಿಯೋಸ್ ಏನು ಅಪ್ಲೋಡ್ ಮಾಡ್ತಾ ಇರ್ತಾರಲ್ಲ ಅದು ಕಾಪಿ ಮಾಡಿದಾರಾ ಇಲ್ಲ ಅಂಥೇಳಿ ಎಲ್ಲನೂ ಕಂಪೇರ್ ಮಾಡ್ತಾ ಇರುತ್ತೆ. ಫ್ರೆಂಡ್ಸ್, ಒಂದು ವೇಳೆ ಒಬ್ಬರು ಕಂಟೆಂಟ್ನ ಇನ್ನೊಬ್ಬರು ಯೂಸ್ ಮಾಡಿದ್ರು ಅಂತಂದರೆ ಯಾರು ಒರಿಜಿನಲ್ ಕ್ರಿಯೇಟರ್ ಇರ್ತಾರಲ್ಲ, ಯಾರು ಓನರ್ ಇರ್ತಾರಲ್ಲ, ಫಸ್ಟು ಅಪ್ಲೋಡ್ ಮಾಡಿರ್ತಾರಲ್ಲ ಅವ್ರಿಗೆ ತಿಳಿಸುತ್ತೆ. ಈ ರೀತಿ ನಿಮ್ಮ ವಿಡಿಯೋ ಅವರು ಯೂಸ್ ಮಾಡಿದ್ದಾರೆ, ಇಷ್ಟು % ಯೂಸ್ ಮಾಡಿದ್ದಾರೆ, ಅಂದರೆ ಅರ್ಧ ವಿಡಿಯೋ ಯೂಸ್ ಮಾಡಿದ್ದಾರೆ, 25% ವಿಡಿಯೋ ಯೂಸ್ ಮಾಡಿದ್ದಾರೆ, 100% ಅಂದರೆ ಎಲ್ಲ ಒಂದು ವಿಡಿಯೋ ಕಂಪ್ಲೀಟಾಗಿ ಯೂಸ್ ಮಾಡಿದ್ದಾರೆ ಅಂತೇಳಿ ಅವ್ರಿಗೆ ತಿಳಿಸುತ್ತೆ. ಫ್ರೆಂಡ್ಸ್, ಆವಾಗ ಅವರು 3 ಡಿಸಿಷನ್ನ ತೊಗೊಳ್ಬೋದು. ಒಂದು ಹೋಗಲಿ ಬಿಡು ಅಂತೇಳಿ ಅರ್ಜು ಅಂತೇಳಿ ಮಾಡ್ಬೋದು. ಇಲ್ಲ ಅಂದರೆ ಅವರು
ಟೇಕ್ ಡೌನ್ ರಿಕ್ವೆಸ್ಟ್ನ ಕೊಡ್ಬೋದು. ಅಂದರೆ ಯೂಟ್ಯೂಬ್ ಅವ್ರಿಗೆ ಹೇಳ್ಬೋದು, ಇದು ನನಗೆ ಇಷ್ಟ ಇಲ್ಲ, ಅವ್ರ ಕಂಟೆಂಟ್ ಯೂಸ್ ಮಾಡೋದು ನನಗೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಅವ್ರ ಕಂಟೆಂಟ್ನ ರಿಮೂವ್ ಮಾಡಿ, ನನ್ನ ಕಂಟೆಂಟ್ ಏನು ಯೂಸ್ ಮಾಡಿದಾರಲ್ಲ ಆ ವಿಡಿಯೋ ಅದನ್ನು ರಿಮೂವ್ ಮಾಡಿ ಅಂತೇಳಿ ಅವರು ಯೂಟ್ಯೂಬ್ಗೆ ಒಂದು ರಿಕ್ವೆಸ್ಟ್ ಕೊಡ್ಬೋದು. ಒಳ್ಳೆ ರೀತಿ ಅವ್ರ ರಿಕ್ವೆಸ್ಟು ಅಂತಂದರೆ ಯೂಟ್ಯೂಬ್ ಅವರು ಆಟೋಮೆಟಿಕ್ಕಾಗಿ ಆವಾಗಲೇ ಆ ಒಂದು ವಿಡಿಯೋನ ರಿಮೂವ್ ಮಾಡಿಬಿಡ್ತಾರೆ. ಮತ್ತು ಯಾರು ಯೂಸ್ ಮಾಡಿರ್ತಾರಲ್ಲ ಅವ್ರಿಗೆ ಕಾಪಿರೈಟ್ ಸ್ಟ್ರೈಕ್ ಕೊಡ್ತಾರೆ ಫ್ರೆಂಡ್ಸ್. ಇದು ಎರಡನೇದು. ಮೂರನೇದು ಏನಾಗುತ್ತೆ ಅಂತಂದರೆ ಬೈ ಮಿಸ್ಟೇಕಾಗಿ ಕಾಪಿರೈಟ್ ಸ್ಟ್ರೈಕ್ ಬಂತು. ಈಗ ಯಾರೇ ಆಗಲಿ ಮಿಸ್ಟೇಕ್ ಮಾಡ್ತಾರೆ, ಯೂಟ್ಯೂಬ್ ಅವರು ಕೂಡ ಮಾಡ್ಬೋದು. ಮಿಸ್ಟೇಕಿಂದ ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತಂದರೆ ನೀವು ಕೌಂಟರಾಗಿ ನಾವು ಯೂಸ್ ಮಾಡಿಲ್ಲ ಆದರೂ ಕೂಡ ಕಾಪಿರೈಟ್ ಸ್ಟ್ರೈಕ್ ಕೊಟ್ಟಿದ್ದೀರಾ ಅಂತೇಳಿ ಕೌಂಟರ್ ನೋಟಿಫಿಕೇಷನ್ನ ನೀವು ಕೊಡ್ಬೋದು. ಅಂದರೆ ಆವಾಗ ನಿಮ್ಮದು ಕರೆಕ್ಟ್ ಇತ್ತು ಅಂತಂದರೆ ನಿಮಗೆ ನಿಮ್ಮ ಚಾನಲ್ಗೆ ಮತ್ತು ಏನೂ ಪ್ರಾಬ್ಲಮ್ ಆಗೋಲ್ಲ, ನಿಮ್ಮ ವಿಡಿಯೋಗೆ ನಿಮ್ಮ ಚಾನಲ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಒಂದು ವೇಳೆ ಅದು ಕರೆಕ್ಟ್ ಇರಲಿಲ್ಲ, ನೀವು ಯೂಸ್ ಮಾಡಿದ್ರಿ, ಅವ್ರ ಪರ್ಮಿಷನ್ ತೊಗೊಳ್ದೆ ಯೂಸ್ ಮಾಡಿದ್ರಿ ಅಂತಂದರೆ ಆವಾಗ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ. ಈ ರೀತಿ 3 ವರ್ಕ್ನ ನೀವು ಆಗುತ್ತೆ ಫ್ರೆಂಡ್ಸ್ ಕಾಪಿರೈಟ್ ಸ್ಟ್ರೈಕ್ ಬಂದರೆ. ಕಾಪಿರೈಟ್ ಸ್ಟ್ರೈಕ್ ಬಂದಾದಮೇಲೆ ಇದು ಆದಮೇಲೆ ಇನ್ನೂ ಒಂದು ಏನು ಅಂತಂದರೆ ಯಾರು ಓನರ್ ಇರ್ತಾರಲ್ಲ, ಒರಿಜಿನಲ್ ವಿಡಿಯೋ ಇರುತ್ತಲ್ಲ, ಫಸ್ಟ್ ಅಪ್ಲೋಡ್ ಮಾಡಿರ್ತಾರಲ್ಲ, ಒರಿಜಿನಲ್ ಕಂಟೆಂಟ್ ಇರುತ್ತಲ್ಲ, ಅವರು ಯಾರು ಸೆಕೆಂಡ್ ಯೂಸ್ ಮಾಡಿರ್ತಾರಲ್ಲ, ಅವ್ರ ಕಂಟೆಂಟ್ ಯೂಸ್ ಮಾಡಿರ್ತಾರಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈ ಥರ ನನ್ನ ಕಂಟೆಂಟ್ನ ನೀವು ಯೂಸ್ ಮಾಡಿದ್ದೀರಾ, ನನ್ನ ವೀಡಿಯೋನ ಯೂಸ್ ಮಾಡಿದ್ದೀರಾ, ಅದನ್ನು ರಿಮೂವ್ ಮಾಡ್ಕೊಳ್ಳಿ ಅಂತೇಳಿ ಮಾಡ್ಬೋದು ಫ್ರೆಂಡ್ಸ್. ಆವಾಗ ನೀವು ರಿಮೂವ್ ಮಾಡಿದರೆ ಚೆನ್ನಾಗಿರುತ್ತೆ. ಒಂದು ವೇಳೆ ರಿಮೂವ್ ಮಾಡಲಿಲ್ಲ ಅಂದರೆ ಕಾಪಿರೈಟ್ ಸ್ಟ್ರೈಕ್ ಕೊಟ್ಬಿಡ್ತಾರೆ ಫ್ರೆಂಡ್ಸ್. ನೆಕ್ಸ್ಟ್ ಕಾಪಿರೈಟ್ ಸ್ಟ್ರೈಕ್ ಬಂದರೆ ಏನಾಗುತ್ತೆ ಅಂತೇಳಿ ನಿಮಗೆ ಡೌಟ್ ಇರುತ್ತೆ. ಕಾಪಿರೈಟ್ ಸ್ಟ್ರೈಕ್ ಬಂದರೆ ನಿಮ್ಮ ಚಾನಲ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಫಸ್ಟ್ ಟೈಮ್ ಬಂದರೆ ಏನು ಪ್ರಾಬ್ಲಮ್ ಆಗೋಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ ಹೋಗಲಿ ಬಿಡು ಅಂತೇಳಿ ಒಂದು ಚಾನ್ಸ್ ಕೊಡುತ್ತೆ ಯೂಟ್ಯೂಬರು. ಅದು ಫಸ್ಟ್ ಟೈಮ್ ಆದರೆ ಏನು ಪ್ರಾಬ್ಲಮ್ ಆಗೋಲ್ಲ, ಸ್ಟ್ರೈಕ್ ಏನೂ ಬರೋಲ್ಲ. ವಾರ್ನಿಂಗ್ ಅಂತೇಳಿ ಒಂದು ಸ್ಟ್ರೈಕ್ ಕೊಡ್ತಾರೆ. ಇದು ಲೈಫ್ ಲಾಂಗ್ ಇರುತ್ತೆ, ನಿಮ್ಮ ಚಾನಲ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಆ ಒಂದು ವಾರ್ನಿಂಗ್ ಸ್ಟ್ರೈಕ್ ಅಂತೇಳಿ ಇರುತ್ತೆ. ಇದು ಫಸ್ಟ್ ಟೈಮ್ ಆದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೆಕೆಂಡ್ ಟೈಮ್ ನೀವು ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡಿದ್ರಿ ಅವ್ರ ಪರ್ಮಿಷನ್ ಇಲ್ಲದೆ ಅಂದರೆ ಆವಾಗ ಕಾಪಿರೈಟ್ ಸ್ಟ್ರೈಕ್ ಅವ್ರು ಕೊಟ್ಟರು ಅಂತಂದರೆ ಇದು ಫಸ್ಟ್ ಕಾಪಿರೈಟ್ ಸ್ಟ್ರೈಕ್ ಆಗುತ್ತೆ. ಇದೇ ರೀತಿ ನೀವು 3 ಕಂಟೆಂಟ್ ಯೂಸ್ ಮಾಡಿದ್ರಿ ಬೇರೆಯವ್ರದ್ದು, ನಿಮ್ಗೆ ಗೊತ್ತಿಲ್ಲದೆ ಏನೂ ಆಗಲ್ಲ ಬಿಡು ಅಂತೇಳಿ ಯೂಸ್ ಮಾಡಿದರೆ ಆವಾಗ 3 ಸ್ಟ್ರೈಕ್ ಬಂತು ಅಂತಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ನಿಮ್ಮ ಚಾನಲ್ನಲ್ಲಿರೋ ವೀಡಿಯೋಸ್ ಎಲ್ಲನೂ ಡಿಲೀಟ್ ಆಗುತ್ತೆ. ಆವಾಗಿಂದ ನೀವು ಏನು ಅಪ್ಲೋಡ್ ಮಾಡೋಕ್ಕಾಗಲ್ಲ, ನಿಮ್ಮ ಚಾನಲ್ ನಿಮ್ಮ ಯೂಟ್ಯೂಬ್ ಜರ್ನಿ ಅಲ್ಲೇ ಮುಗ್ದೋಗುತ್ತೆ ಫ್ರೆಂಡ್ಸ್. ಈ ರೀತಿ ಆಗುತ್ತೆ. ಫಸ್ಟ್ ಟೈಮ್ ಏನಾದರೂ ನಿಮಗೆ ಬಂತು ಅಂತಂದರೆ ಅವಾಗ ವಾರ್ನಿಂಗ್ ಅಂತೇಳಿ ಬರುತ್ತಲ್ಲ, ಆವಾಗೆ ನೀವು ಎಲ್ಲನೂ ತಿಳ್ಕೊಬೇಕಾಗುತ್ತೆ. ಕಾಪಿರೈಟ್ ಸ್ಟ್ರೈಕ್ ಯಾಕೆ ಬರುತ್ತೆ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಯಾಕೆ ಬರುತ್ತೆ, ಅದ್ರ ಬಗ್ಗೆ ಎಲ್ಲನೂ ಇನ್ಫಾರ್ಮೇಷನ್ ತಿಳ್ಕೊಂಡು ನೀವು ಮುಂದೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಬೇರೆಯವ್ರ ಕಂಟೆಂಟ್ ಯಾಕೆ ಯೂಸ್ ಮಾಡಬಾರ್ದು, ಯಾವ ಕಂಟೆಂಟ್ನ ಯೂಸ್ ಮಾಡಬೇಕು, ಹೇಗೆ ಕಾಪಿರೈಟ್ ಫ್ರೀ ಯೂಸ್ ಮಾಡಬೇಕು, ಎಂಥ ಕಂಟೆಂಟ್ನ ಯೂಸ್ ಮಾಡಬೇಕು ಎಲ್ಲನೂ ತಿಳ್ಕೊಬೇಕು. ತಿಳ್ಕೊಂಡಾದ್ಮೇಲೆ ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಇನ್ನೂ ಒಂದು ಏನು ಅಂತಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿತ್ತು, ನಿಮಗೆ ಅರ್ನಿಂಗ್ಸ್ ಆಗ್ತಾಯಿತ್ತು ಅಂತಂದರೆ ಆವಾಗ ನೀವು ಜಾಸ್ತಿ ವೀಡಿಯೋಸ್ನ ಬೇರೆಯವ್ರ ಕಂಟೆಂಟ್ನ ಯೂಸ್ ಮಾಡಿದ್ರಿ ನಿಮ್ಮ ವೀಡಿಯೋಸ್ನಲ್ಲಿ ಅಂತಂದರೆ ಅವರು ಸ್ಟ್ರೈಕ್ ಕೊಟ್ಟರು, ಮೂರು ಸ್ಟ್ರೈಕ್ ಕೊಟ್ಟರು ಅಂತಲೇ ನಿಮಗೆ ನಿಮ್ಮ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ಒಂದು ಚಾನ್ಸ್ ಕೊಡ್ತಾರೆ ಯೂಟ್ಯೂಬ್ ಅವರು, ಅದು ಕರ್ಟಸಿ ಪೀರಿಯಡ್ ಅಂತೇಳಿ ಕೊಡ್ತಾರೆ. 7 ಡೇಸ್ವರೆಗೂ ಇರುತ್ತೆ. ಆವಾಗ ನೀವು ವೀಡಿಯೋಸ್ ಏನು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಆವಾಗ ನೀವು ಸ್ವಲ್ಪ ಹೋರಾಡ್ಬೋದು, ಅಂದರೆ ನಿಮ್ಮ ಚಾನಲ್ ಡಿಲೀಟ್ ಆಗೋದನ್ನು ನಿಲ್ಲಿಸ್ಬೋದು ಮತ್ತು ನಿಮ್ಮ ಚಾನಲ್ನ ವಾಪಸ್ ಪಡಿಬೋದು. ಆ ಟೈಮಲ್ಲಿ ಯಾವ ರೀತಿ ಪಡಿಬೇಕು ಅಂತಂದರೆ ನಿಮ್ಮ ಚಾನಲ್ನಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿದ ಕಾಪಿರೈಟ್ ಸ್ಟ್ರೈಕ್ ಬಂದಿರುತ್ತಲ್ಲ, 3 ಬಂದಿರುತ್ತೆ, ಯಾವ ವೀಡಿಯೋಗೆ ಬಂದಿದೆ ನಿಮ್ಗೆ ಗೊತ್ತಿರುತ್ತೆ, ಅಲ್ಲಿ ಗೊತ್ತಾಗುತ್ತೆ. ಆವಾಗ ಯಾರ ಚಾನಲಿಂದ ಬರುತ್ತಲ್ಲ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಈ ರೀತಿ ನನಗೆ ಸ್ಟ್ರೈಕ್ ಕೊಟ್ಟಿದ್ದೀರಾ ನಿಮ್ಮ ಕಡೆಯಿಂದ, ನನ್ನ ಚಾನಲ್ಗೆ ಪ್ರಾಬ್ಲಮ್ ಆಗ್ತಾ ಇದೆ, ನಮ್ಮ ಚಾನಲ್ ಡಿಲೀಟ್ ಆಗುತ್ತೆ, ಪ್ಲೀಸ್ ಕಾಪಿರೈಟ್ ಸ್ಟ್ರೈಕ್ನ ರಿಮೂವ್ ಮಾಡಿ, ಅಂದರೆ ನೀವು ರಿಕ್ವೆಸ್ಟ್ನ ಹಿಂದೆ ತೊಗೊಳ್ಳಿ ಅಂತೇಳಿದರೆ ಅವರು ದೊಡ್ಡ ಮನ್ಸು ಮಾಡಿ ಒಂದು ಕಾಪಿರೈಟ್ ಟೇಕ್ ಡೌನ್ ರಿಕ್ವೆಸ್ಟ್ ಇರುತ್ತಲ್ಲ ಅವರು ಹಿಂದೆ ತೊಗೊಂಡ್ರೆ ಆವಾಗ ನಿಮ್ಮ ಮೇಲೆ ಬಂದಿರೋ ಕಾಪಿರೈಟ್ ಸ್ಟ್ರೈಕ್ನ ರಿಮೂವ್ ಆಗುತ್ತೆ. ಆವಾಗ ನಿಮ್ಮ ಚಾನಲ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ ಫ್ರೆಂಡ್ಸ್. ಈ ರೀತಿ ನೀವು ಮಾಡ್ಬೋದು. ಕರ್ಟಸಿ ಪೀರಿಯಡಲ್ಲಿ ಈ ರೀತಿ ಕೂಡ ಮಾಡಿಕೊಂಡು ನಿಮ್ಮ ಚಾನಲ್ನ ಉಳಿಸ್ಕೋಬೋದು. ನೆಕ್ಸ್ಟ್ ಮತ್ತೇನು ಡೌಟ್ ಇರುತ್ತೆ ಅಂತಂದರೆ, ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬಂದಿದ್ದು ಹೇಗೆ ಗೊತ್ತಾಗುತ್ತೆ? ನೀವು ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡಿದ್ದೀರಾ, ಮಾಡಿದಾದ್ಮೇಲೆ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬಂದಿದೆ ಅಂತೇಳಿ ಹೇಗೆ ಗೊತ್ತಾಗುತ್ತೆ ಅಂತೇಳಿ ನಿಮಗೆ ಡೌಟ್ ಇರುತ್ತೆ. ಕಾಪಿರೈಟ್ ಸ್ಟ್ರೈಕ್ ನೀವು ಬಂದಿತ್ತು ಅಂತಂದರೆ ನಿಮಗೆ ಒಂದು ಮೇಲ್ ಬರುತ್ತೆ, ಈ ರೀತಿ ನೀವು ಬೇರೆಯವ್ರ ಕಂಟೆಂಟ್ ಯೂಸ್ ಮಾಡಿದ್ದೀರಾ, ಅವರು ಕಾಪಿರೈಟ್ ಸ್ಟ್ರೈಕ್ ನಿಮಗೆ ಕೊಟ್ಟಿದ್ದಾರೆ ಮತ್ತು ನೀವು ವಿಡಿಯೋನ ರಿಮೂವ್ ಮಾಡಿದ್ದೀವಿ ಅಂಥೇಳಿ ಒಂದು ಮೇಲ್ ಬರುತ್ತೆ. ಅದಾದಮೇಲೆ ನೀವು ಯೂಟ್ಯೂಬಲ್ಲಿ ಡ್ಯಾಶ್ಬೋರ್ಡ್ ಕೆಳಗಡೆ ಕಾಪಿರೈಟ್ ಸ್ಟ್ರೈಕ್ 𝘁𝗂𝗏 ಅಂತೇಳಿ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ
ನಿಮಗೆ ಗೊತ್ತಾಗುತ್ತೆ ಯಾವ ವಿಡಿಯೋಗೆ ಕಾಪಿರೈಟ್ ಸ್ಟ್ರೈಕ್ ಬಂದಿದೆ ಅಂತೇಳಿ. ಈ ರೀತಿ ನೀವು ಕಾಪಿರೈಟ್ ಸ್ಟ್ರೈಕ್ ಬಂದಿದೆಯಲ್ಲ ಅಂತೇಳಿ ಚೆಕ್ ಮಾಡ್ಕೋಬೋದು, ಮೇಲ್ ಮುಖಾಂತರ ಚೆಕ್ ಮಾಡ್ಕೋಬೋದು. ವಿಡಿಯೋ ಅಲ್ಲಿ ಟ್ಯಾಬ್ ಇರುತ್ತೆ, ಅದರಲ್ಲಿ ಹೋಗಿ ನೀವು ಕೂಡ ಚೆಕ್ ಮಾಡ್ಬೋದು. ಅದು ಹೇಗೆ ಅಂತೇಳಿ ನಾನು ಹಿಂದೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ, ಯಾವ ರೀತಿ ಕಾಪಿರೈಟ್ ಸ್ಟ್ರೈಕ್ ಬಂದಿದೆ ಇಲ್ಲ ಅಂತೇಳಿ ಚೆಕ್ ಮಾಡೋದು ಅಂತೇಳಿ. ಈ ರೀತಿ ನೀವು ಚೆಕ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದಕ್ಕಾಗಿ ನೀವು ಬೇರೆಯವ್ರ ಕಂಟೆಂಟ್ನ ಸ್ವಲ್ಪನೂ ಯೂಸ್ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇನ್ನೂ ಒಂದು ಏನು ಅಂತಂದರೆ, ಕಾಪಿರೈಟ್ ಸ್ಟ್ರೈಕ್ನ ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ, ಇವತ್ತೇ ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಇವತ್ತೇ ಕಾಪಿರೈಟ್ ಸ್ಟ್ರೈಕ್ 99% ಬರುತ್ತೆ. ಒಂದು ವೇಳೆ ಬಂದಿರಲಿಲ್ಲ ಅಂತಂದರೆ ಮುಂದೆ 3 ತಿಂಗಳು 6 ತಿಂಗಳು ಯಾವಾಗಾದರೂ 1 ವರ್ಷ ಆದಮೇಲೆ ಕೂಡ ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು. ಆ ವಿಡಿಯೋಗೆ ಇವತ್ತೇ ಬರಬೇಕಂತೇನೂ ಇಲ್ಲ, ಯಾವಾಗಾದರೂ ಬರ್ಬೋದು. ಈ ಥರ ಕೂಡ ಆಗಿದೆ. ಇದನ್ನು ನೆನ್ಪಿಟ್ಕೊಳ್ಳಿ. ಅದಕ್ಕೋಸ್ಕರ ನೀವು ಬೇರೆಯವ್ರ ಕಂಟೆಂಟ್ ಸ್ವಲ್ಪನೇ ಯೂಸ್ ಮಾಡ್ಕೋಕ್ಕೆ ಹೋಗ್ಬೇಡಿ. ನಿಮ್ಮದು ಓನ್ ಕಂಟೆಂಟ್ ಇರಲಿ, ನೀವು ಒಳ್ಳೆ ಇನ್ಫಾರ್ಮೇಷನ್ನ ಎಲ್ಲನೂ ತೊಗೊಂಡು ನೀವು ಓನ್ ಕಂಟೆಂಟ್ನ ಯೂಸ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೇನೆ ನನ್ನ ಚಾನಲಲ್ಲಿ. ನಿಮ್ಗೆ ಏನೇ ಡೌಟ್ ಇದ್ದರೂ, ಯಾವುದೇ ಟಾಪಿಕ್ ರಿಲೇಟೆಡ್ ವೀಡಿಯೋಸ್ ಬೇಕಿತ್ತು ಅಂತಂದರೆ ನೀವು ಕಮೆಂಟ್ ಸೆಕ್ಷನ್ ಇರುತ್ತಲ್ಲ ವಿಡಿಯೋ ಕೆಳಗಡೆ, ಅಲ್ಲಿ ಕಮೆಂಟ್ ಮಾಡಿ ನನಗೆ ಈ ಟಾಪಿಕ್ ರಿಲೇಟೆಡ್ ವೀಡಿಯೋ ಬೇಕಾಗಿದೆ, ಪ್ಲೀಸ್ ಅಪ್ಲೋಡ್ ಮಾಡಿ ಅಂತೇಳಿ. ಖಂಡಿತ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಒಂದು ವೇಳೆ ಹಿಂದೆ ಅಪ್ಲೋಡ್ ಮಾಡಿರಲಿಲ್ಲ ಅಂದರೆ, ಅಪ್ಲೋಡ್ ಮಾಡಿದರೆ ನೋಡ್ತೀನಿ, ಟ್ರೈ ಮಾಡ್ತೀನಿ. ಬೇರೆ ಕಂಟೆಂಟ್ ಅಪ್ಲೋಡ್ ಮಾಡದೇ ಇರೋದು ಯಾವುದು ಇತ್ತು ಅಂತಂದರೆ ಮಾಡ್ತೀನಿ. ಒಂದು ವೇಳೆ ಇರಲಿಲ್ಲ ಅಂದರೆ ರಿಪೀಟಾಗಿ ಮತ್ತೆ ಅದೇ ಒಂದು ಟಾಪಿಕ್ ಮೇಲೆ ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.